ಸೊ ಇಬ್ರು ಡೆಬ್ಯೂ ಸಿನಿಮಾನ ಮಾಡ್ತಿದ್ದೀರಾ. ಆಕ್ಚುಲಿ ನಿಮ್ಮನ್ನ ಇಂಟರ್ವ್ಯೂ ಮಾಡಕ್ ನಾನು ಬಂದಿಲ್ಲ, ನಿಮ್ ಇಬ್ರು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಬಿಕಾಸ್ ನ್ಯೂ ಫೇಸ್ ಮಾತ್ರ ಅಲ್ಲ, ಬ್ಯೂಟಿಫುಲ್ ಫೇಸ್. ನೀವಿಬ್ರು ಆಲ್ರೆಡಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದೀರಾ. ಜಸ್ಟ್ ಬಿಕಾಸ್ ಆಫ್ ಯುವರ್ ಸಾಂಗ್, ಜಸ್ಟ್ ಬಿಕಾಸ್ ಆಫ್ ಯುವರ್ ಅಟೈರ್. ನೀವು ಹೇಗೆ ಯಾವ ಲುಕ್ಕಲ್ಲಿ ಬರ್ತೀರಾ ಇಂಟರ್ವ್ಯೂಸ್ಗೆ ಅನ್ನೋದಂತೂ ಎಲ್ಲರೂ ನೋಡಿದ್ದೀವಿ, ಎಲ್ಲರೂ ಇಷ್ಟಪಟ್ಟಿದ್ದೀವಿ. ಬಟ್ ಇವತ್ತು ನೀವು ವಿದ್ಯಾರ್ಥಿ ಭವನಕ್ಕೆ ಬಂದಿದ್ದೀರಾ. ನನಗಂತೂ ಸಖತ್ ಖುಷಿ ಆಯಿತು. ಬಟ್ ನಿಮ್ಗೇನಾದರೂ ಗೆಸ್ ಇದೆಯಾ ಇದು ಎಷ್ಟು ವರ್ಷದ ಹಳೇದು ಅಂತ? 1943 ಸ್ವಾತಂತ್ರ್ಯ ಮುಂಚೆಯಿಂದನೂ ಸ್ಟಾರ್ಟ್ ಮಾಡಿದಾರಂತೆ. ಅಂಡ್ ಸ್ವಾತಂತ್ರ್ಯ ದಿವಸ ಅಂದ್ರೆ 1947 ಅಲ್ಲಿ August 15th ಫ್ರೈಡೆಗೆ ಬಿದ್ದಿದಂತೆ. ಸೊ ಅವತ್ತಿಂದ ಫ್ರೈಡೆ, ಎವ್ರಿ ಫ್ರೈಡೆ ಇವ್ರ ರಜಾ. ನೀವು ಎಲ್ಲದ್ರ ಬಗ್ಗೆ ಹಿಂಗೆ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ತೀರಾ ಅಥವಾ ಸೀರಿಯಸ್ಲಿ ಇಷ್ಟು ಎಕ್ಸಾಕ್ಟ್ ಆಗಿ ಹೇಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸೊ 80 years ಆಗಿದೆ ವಿದ್ಯಾರ್ಥಿ ಭವನ್ಗೆ. ಇವತ್ತು ದೋಸೆ ತಿಂದಿದ್ದೀರಾ, ಹೇಗಿತ್ತು? ಚಿಕ್ಕ ವಯಸ್ಸಲ್ಲಿ ಹೆಂಗೆ ತಿಂದಿದ್ದು ಅದೇ ರುಚಿ ಇನ್ನೂ ಇದೆ. ಸೊ ತುಂಬ ಸ್ಪೆಷಲ್ ಅನ್ಸುತ್ತೆ ಯಾವಾಗಲೂ ಇಲ್ಲಿ ಬಂದಾಗ. ಎಲ್ಲ ಬೆಂಗಳೂರಲ್ಲಿ ಇರೋರು ಎಲ್ಲರಿಗೂ ಗೊತ್ತಿದೆ, ಅಟ್ಲೀಸ್ಟ್ ಒಂದ್ಸಲ ಟ್ರೈ ಮಾಡಿರ್ತಾರೆ ಇಲ್ಲಿ ಬಂದು. ಸೊ ನನಗೆ ಚಟ್ನಿ ಅಂದರೆ ತುಂಬ ಇಷ್ಟ. ಆಮೇಲೆ ಈ ದೋಸೆ ನಾನು ಮೊದಲೇ ಸಹ ಟ್ರೈ ಮಾಡಿದೆ ನಮ್ಮ ಅತ್ತೆ ಜೊತೆ. ಅತ್ತೆ ಕರ್ಕೊಂಡ್ಬಂದಿದ್ರು. ಅಂದರೆ ಒಂದು ಸ್ಪೆಷಲ್ ಆಗಿ ತೋರಿಸ್ಬೇಕು ಅಂತ ಬಂದಿದ್ದೆ. ಅವಾಗ ನಮ್ಮ ತಾತವ್ರ ಫೋಟೋ ಇತ್ತು. ಸೊ ನನಗೆ ಅದು ಗೊತ್ತಿರಲಿಲ್ಲ. ಸೊ ಆ ತೋರಿಸಿದಾಗ ಇಷ್ಟೊಂದು ಜನ ಗ್ರೇಟ್ ಆಗಿ ಬಂದಿರೋರು, ಅದ್ರ ಜೊತೆ ನಮ್ಮ ತಾತವ್ರದ್ದು ಒಂದು ಫೋಟೋ ಇದೆಯಲ್ಲ ಅಂತ. ಫ್ಯಾಮಿಲಿ ಹೋಟೆಲ್ ಇದ್ದಂಗೆ ನಿಮಗೆ. ಬಟ್ ಅಷ್ಟೊಂದು ಕಥೆಗಳು ಹೇಳ್ತಾ ಇದ್ರು, ಹೇಗೆ ನಮ್ಮ ತಾತವ್ರಿಗೆ ದೋಸೆ ಇಷ್ಟ ಅಂತ. ನಮ್ಮ ಆಫೀಸ್ ಹತ್ರ ಇದೆ ತಾತವ್ರ ಆಫೀಸ್. ಸೊ ಯಾವಾಗಲೂ ಇಲ್ಲಿಂದ ದೋಸೆ ಆರ್ಡರ್ ಮಾಡ್ತಾ ಇದ್ರು, ಇಲ್ಲ ಇಡ್ಲಿ ಆರ್ಡರ್ ಮಾಡ್ತಾ ಇದ್ರು. ಸೊ ಆ ಥರ ಸ್ಪೆಷಲ್ ಪ್ಲೇಸ್ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಹೇಳಿದ್ರೆ. ಸೊ ನೀವು? ನನಗೆ ವಿದ್ಯಾರ್ಥಿ ಭವನ ಅಂದ ತಕ್ಷಣ ನನಗೆ ಇಷ್ಟು ಖಾಲಿಯಾಗಿ ನಾನು ಯಾವತ್ತೂ ನೋಡೇ ಇಲ್ಲ ವಿದ್ಯಾರ್ಥಿ ಭವನ. ಪ್ರತಿ ಸತಿ ಬಂದಾಗ್ಲೂ ಇಲ್ಲಿ ಟೋಕನ್ ತಗೊಂಡು ಕ್ಯೂ ಅಲ್ಲಿ ನಿಂತು, ಸರಿ ಕ್ಯೂ ಅಲ್ಲಿ ನಿಲ್ಬೇಕಾದ್ರೆ ಏನ್ ಮಾಡೋದು, ಒಂದ್ ರೌಂಡ್ ಗಾಂಧಿ ಬಜಾರ್ ಎಲ್ಲ ಸುತ್ತ ಹಾಕೊಂಡು ಬಂದು ವಿಂಡೋ ಶಾಪಿಂಗ್ ಮಾಡಿ ಅಲ್ಲಿ ಇಲ್ಲಿ ಹೋಗಿ ಒಂದಷ್ಟು ಬಟ್ಟೆಗಳು ಅಥವಾ ಈ ರೋಡ್ ಸೈಡ್ ಅಲ್ಲಿ ತಳ್ಳೋ ಗಾಡಿಲೆಲ್ಲ ಕ್ಲಿಪ್ಸು ಇದೆಲ್ಲ ಹಾಕೊಂಡು ಹೋಗ್ತಾ ಇರ್ತಾರೆ. ಅದೆಲ್ಲ 10 ರೂಪಾಯಿಗೆ ಕೊಡ್ತಾರೆ. ಅವಾಗ ಇನ್ನೂ ಕಮ್ಮಿಗೆ ಸಿಗ್ತಾ ಇತ್ತು. ಸೊ ಹಿಂಗೆ ಎಲ್ಲ ತಗೊಂಡು ಶಾಪಿಂಗ್ ಮಾಡ್ಕೊಂಡು ಇರೋದೇನು ಹಬ್ಬ. ಬಟ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಮ್ಮ ಜೊತೆ ಗೌರಿ ಜೊತೆ ನಿಮ್ಮೆಲ್ಲರ ಜೊತೆ ಬಂದು ಈ ಕೂತು ದೋಸೆ ತಿಂದಿದ್ದು ಮಜಾನೇ ಬೇರೆ. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಇಷ್ಟು ನಾನು ಇದೇ ಫಸ್ಟ್ ಟೈಮ್ ಆಕ್ಚುಲಿ ನಾನು ಕಾಲೇಜಲ್ಲಿ ಬಂದಾಗ್ಲೂ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಟೋಕನ್ ತಗೊಂಡು ಒಂದು ಅಟ್ಲೀಸ್ಟ್ ಒಂದು 45 minutes ಕಾಯ್ತಾ ಇದ್ವಿ. ಸೊ ಈಗ ಬಂದು ಕಿಚನ್ ಎಲ್ಲ ತೋರಿಸಿ ಹೆಂಗೆ ಅವ್ರು ಮಾಡ್ತಾರೆ ಅಂತ ಅವ್ರ ಜೊತೆ ನಾವು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿರೋದೇ ಒಂಥರ ಗ್ರೇಟ್ ಅನಿಸ್ತಾ ಇದೆ. ಆಕ್ಚುಲಿ ಹಬ್ಬ ಹರಿದಿನಗಳು ಅಥವಾ ಊರ್ ಹಬ್ಬ ಅಂತ ಬಂದಾಗ ಮಾತ್ರ ಜಾತ್ರೆ ನಡೆಯುತ್ತೆ. ಆದ್ರೆ ಬಸವನಗುಡಿಲಿ ಯಾವಾಗ್ಲೂ ಜಾತ್ರೆ ತರ ಇರುತ್ತೆ. ಬಿಕಾಸ್ ಅಷ್ಟು ತುಂಬಿರ್ತೀವಿ ಯಾವಾಗ್ಲೂ. ಹೂವಿನ ಅಂಗಡಿ ಆಗಿರ್ಬೋದು, ಬೇರೆ ಬೇರೆ ಶಾಪಿಂಗ್ಸ್ ಆಗಿರ್ಬೋದು. ಸೊ ತುಂಬಾ ಖುಷಿ ಆಯ್ತು ನೀವು ಇಲ್ಲಿ ಬಂದಿದ್ದು. ಬಟ್ ಗೌರಿ ಸಿನಿಮಾ ಬಗ್ಗೆ ಏನ್ ಹೇಳ್ಬೋದು? ಇವತ್ತು ಇಲ್ಲಿ ಗೌರಿ ಇಡೀ ಟೀಮ್ ಇವತ್ತು ಇಲ್ಲಿದ್ದೀರಾ. ಅಂದ್ರೆ ಇಡೀ ಟೀಮ್ ಅಂದ್ರೆ ನೀವಿದ್ದೀರಾ. ಇಡೀ ಎಲ್ಲ ಫುಲ್ ಕಂಪ್ಲೀಟ್ ಪ್ಯಾಕೇಜ್ ನೀವಿಬ್ರು. ಸೊ ಗೌರಿ ಸಿನಿಮಾ ರಿಲೀಸ್ ಆಗ್ತದೆ August 15th. ಸೊ ಒಳ್ಳೆ ದಿನ. ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಈ ಹೋಟೆಲ್ ನಿರ್ಮಾಣ ಆಗಿದ್ದು. ಸ್ವಾತಂತ್ರ್ಯ ಸಿಕ್ಕಿದ್ದು ದಿನನೇ ನೀವು ಸಿನಿಮಾ ರಿಲೀಸ್ ಮಾಡಿದ್ದೀರಾ. ಸೊ ದಟ್ ಇಸ್ ಸೋ ಸ್ಪೆಷಲ್. ಸೊ ಹೇಳಿ ಸಿನಿಮಾ. ಸೊ ಅದೇ ನಮ್ಮ ಸಿನಿಮಾ ಒಂದು ಇನ್ಸ್ಪೈರಿಂಗ್ ಸ್ಟೋರಿ, ಒಂದು ರಿಯಲ್ ಸ್ಟೋರಿ ಇದೆ. ಸೊ ಎಲ್ಲರಿಗೂ ಒಂದು ಇಷ್ಟ ಆಗೋವಂಥ ಸಿನಿಮಾ ಡೆಫಿನೆಟ್ಲಿ. ಸೊ ದಯವಿಟ್ಟು August 15 ರಿಲೀಸ್ ಆಗ್ತಾ ಇದೆ. ಆಮೇಲೆ ಈ ಹೋಟೆಲ್ ಕೂಡ ಒಂದು August 15 ಒಂದು ಸ್ಪೆಷಲ್ ಡೇ ನಮಗೆ ಫ್ರೀಡಮ್ ಸಿಕ್ತಾಗ. ಸೊ ಎಲ್ಲರೂ ಬಂದು ಅದನ್ನ ನಮ್ಮ ಸಿನಿಮಾ ನೋಡಿ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಖಂಡಿತ ನಿಮ್ಮ ಪ್ರೀತಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಗೌರಿ ಒಂಥರ ತುಂಬಾ ಸ್ಪೆಷಲ್ ಸಿನಿಮಾ ನನಗೆ ಅಷ್ಟೆಲ್ಲ ನಮ್ಮ ಇಡೀ ತಂಡಕ್ಕೆ ಕೂಡ. August 15 ನಾನು ಇವ್ರಿಗೆ ಹೇಳ್ತಾ ಇದ್ದೆ, ಹೇಗಿದ್ರು ನೀವು August 15 ರಜೆ ತಗೊಂಡಿದ್ದೀರಾ ಅಂದ್ರೆ, ಅಲ್ಲ August 15 ಫ್ರೈಡೇಸ್ ರಜೆ ತಗೊಂಡಿದ್ದಾರಂತೆ. August 15 ಗುರುವಾರ ಬೀಳುತ್ತೆ. ಸೊ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ನಮ್ಮ ಮೂವಿನಾದ್ರೂ ನೋಡಿ ಅಂತ ಕೇಳ್ಕೊಂಡಿದ್ವಿ. ಹಾಗೆ ಪ್ರತಿಯೊಬ್ಬರಿಗೂ ರಜೆ ಇರುತ್ತೆ August 15th. ಅಥವಾ ಫಾಲೋವಿಂಗ್ ಡೇಸ್ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಅದಕ್ಕೂ ರಜೆ ಇರುತ್ತೆ. ಸೊ ದಯವಿಟ್ಟು ಕಾರಣ ಕೊಡಿದ್ದೀರಾ ನಮ್ಮ ಕನ್ನಡ ಸಿನಿಮಾವನ್ನ ದಯವಿಟ್ಟು ಹೋಗಿ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ತುಂಬಾ
ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಬಟ್ ಇಷ್ಟ ಆದಾಗ ನಮ್ಗೆ ಏನು ಕಷ್ಟ ಅನ್ಸಲ್ಲ. ಸೊ ನಮ್ಮ ಪ್ರೀತಿಯ ಫಲ ಇದು ಗೌರಿ, ನಮ್ಮೆಲ್ಲರ ಪ್ರೀತಿಯ ಗೌರಿನ ಫಲ ಗೌರಿ. ದಯವಿಟ್ಟು ಹೋಗಿ ನೋಡಿ ಅಂತ ಕೇಳ್ತೀನಿ. ಎಸ್, ಸಿನಿಮಾಗೆ ಹೋಗಿ ಸಿನಿಮಾ ನೋಡಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಯಾಕೆ ಅಂತಂದ್ರೆ ಆ ವಿಸಿಲ್ ಹೊಡೆದು ಮಜಾ ಮಾಡಿ ಯಾವುದೋ ಒಂದು ಪಂಚಿಂಗ್ ಡೈಲಾಗ್ ಬರುತ್ತೆ, ಅದಕ್ಕೆ ಎಲ್ಲರೂ ಕೇಕೆ ಹಾಕೊಂಡು ನಗ್ತೀವಲ್ಲ ಥಿಯೇಟ್ರಲ್ಲಿ, ಆ ಮಜಾ ನಮ್ಗೆ ಮನೇಲಿ ಖಂಡಿತವಾಗ್ಲೂ ಸಿಗಲ್ಲ. ಮೇ ಬಿ ಬೇಗ ಬರ್ಬೋದು ಟಿವಿಲಿ, ಬಟ್ ಏನ್ 4 ಜನ ಇರ್ತೀವಿ, ಬಟ್ ಎಲ್ಲರೂ ಟ್ರೈಲರ್ ನೋಡ್ದಾಗ್ಲೇನೆ ಇವ್ರದೊಂದು ಡೈಲಾಗ್ ಬರುತ್ತೆ. ಸೊ ಆ ಡೈಲಾಗ್ ನೋಡಿದಾಗ ನನ್ಗೇನೆ ವಿಸಿಲ್ ಹಾಕೋಣ ಅಂತ ಅನ್ಸುತ್ತೆ, ಬಟ್ ನಂಗೆ ವಿಸಿಲ್ ಹಾಕಕ್ ಬರಲ್ಲ. ಪರವಾಗಿಲ್ಲ, ನಮ್ಮ ಹುಡುಗರು ಇರ್ತಾರೆ ಥಿಯೇಟರ್ ಅಲ್ಲಿ. ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಗೌರಿ ಸಿನಿಮಾನ ನೋಡಿ. August 15th ರಿಲೀಸ್ ಆಗ್ತಿದೆ. ಫಸ್ಟ್ ಡೇ ಫಸ್ಟ್ ಶೋ ನೋಡೋರಿಗೆ ಸೂಪರ್ ಡೂಪರ್ ಆಫರ್ ಇದೆ, ಅದು ನನ್ನ ಕಡೆಯಿಂದ. ಸೊ ಅದೇನು ಅಂತ ಆಮೇಲೆ ಹೇಳ್ತೀನಿ. ಇನ್ನೂ ಒಂದು ಟಾಸ್ಕ್ ಇದೆ ನಿಮ್ಗೆ, ಇಲ್ಲಿಗೆ ಬಿಡಲ್ಲ. ಸೊ ಇನ್ನೊಂದು ಟಾಸ್ಕ್ ಬೇರೆ ಕಡೆ, ಸೊ ಅಲ್ಲಿಗೆ ಹೋಗೋಣ. ಓಕೆ, ಅಲ್ಲ ಅಲ್ಲಿ ನಿಂತ್ಕೊಂಡ್ರೆ ಆಗಿರೋದು. ಕೈಯಲ್ಲಿ ಹಿಡ್ಕೊಳ್ಳಿ ಅಣ್ಣ ಸಾಂಗ್ ಆಫ್ ಮಾಡಿ. ಸಾಂಗು ಅಣ್ಣ, ಸಾಂಗು ಅಣ್ಣ ಅಣ್ಣ, ಸಾಂಗು ಸಾಂಗ್ ಆಫ್ ಮಾಡಿ. ಸಾಂಗ್ ಆಫ್ ಮಾಡಿ. ನಿಧಾನ. ಒಂದ್ಸತಿ ಎರಡು ನಿಮಿಷ ಈ ಕಡೆ ಚುಚ್ಚಬೇಕು, ಇಲ್ಲಿ ಚುಚ್ಚಬೇಕು. ಹಿಂಗೆ ಇಟ್ಕೊಂಡು ಇಲ್ಲಿ ಚುಚ್ಚಬೇಕಲ್ವಾ? ಬೇಡ, ಸಾಕು ಸಾಕು ಸಾಕು. ಟಾಸ್ಕ್ ಏನು ಬೇಡ, ಯಾಕಂದ್ರೆ ಏನ್ ಗೊತ್ತಾ, ಇದೆಲ್ಲ ಓಕೆ. ಅದೇ ಕಟ್ಟಲ್ ಬರುತ್ತಲ್ಲ ಮಲ್ಗೆ ಎಕ್ಸ್ಪರ್ಟ್ ನೋಡೋ ಬಿಲ್ಡಪ್ ಕೇಳ್ತೀನಿ. ಹೌದಾ ಅನ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ನೋಡಿ ಅಣ್ಣ, ಈಗ ನಾರ್ಮಲ್ ಪರ್ಸನ್ ಅಲ್ಲ, ಹೀರೋ ಅಂತಂದು ಹೂ ಕಟ್ಬಿಟ್ಟು ಇಷ್ಟು ಕಟ್ಟಿದೀವಿ. ಎಷ್ಟು ಕೊಡ್ತೀರಾ ಹೇಳು ಅಣ್ಣ? ನಾವೇ ಕೊಡ್ಬೇಕು ಅಣ್ಣ, ಪೂಜೆ ಓಕೆ ಅಣ್ಣ, ಬಟ್ ಫ್ಲವರ್ ಅಣ್ಣ ಆಕ್ಚುಲಿ ತಗೊಳ್ಳೋ ರೇಟ್ ಕಟ್ಟಿದೀವಿ ಅಂದ್ರು. ಹೀರೋಯಿನ್ ಹೀರೋ ಕಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಬೆಲೆ ಜಾಸ್ತಿ. ಎಷ್ಟು ಕೊಡ್ತೀರಾ? ಈಗ 5,000. ನಾನೇ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿರ್ತೀನಿ, ಬಾರ್ಗೇನ್ ಮಾಡ್ತೀನಿ. ಬಾರ್ಗೇನ್ ಅಲ್ಲ, ಸೂಪರ್. ಒಂದೇ ಒಂದು ಸ್ಮಾಲ್ ಟಾಸ್ಕ್ ಮಾಡಿದ್ರೆ ಹೂ ಮಾರೋ ತರ ಏನಾದ್ರು ಟ್ರೈ ಮಾಡಿ. ಇವಾಗ ಹೂವು, ಶಾವಂತಿಗೆ ಮಲ್ಲೆ, ರೊಚ್ಚ ಹೂವು. ಸೂಪರ್, ಜೋರ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಮಾರ್ಕೆಟಿಗೆ ಫ್ರೆಶ್ ಆಗಿರಲಿ ಯಾವಾಗಲೂ. ನಿಮ್ಮ ಹೂವು ಯಾವತ್ತೂ ಬಾರದೇ ಇರಲಿ ನಿಮ್ಮ ಮಾರ್ಕೆಟಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಇಲ್ಲಿ ಬಂದ್ಬಿಟ್ಟಿದ್ದೀವಿ. ಸೊ ಇದು ಬೇರೆ ಆಪ್ಷನ್ನೇ ಇಲ್ಲ. ಏನಂದ್ರೆ ಒಂದು ಪ್ರಾಮಿಸ್ ಮಾಡ್ತೀನಿ. ಸೂಪರ್, ಥ್ಯಾಂಕ್ ಯು. August 15ಕ್ಕೆ ನಮ್ಮ ಗೌರಿ ಮೂವಿ ರಿಲೀಸ್ ಆಗಿದೆ. ಇವರು ಇಲ್ಲಿ ಬನ್ನಿ, ಇವರು ಇಲ್ಲಿ ಹಿಂದೆ ಕಡೆ ನೀವು ಹೇಳಿಲ್ಲ ಅಂದ್ರೆ ನಾನು ಹೋಗಿ ನೋಡ್ತೀನಿ ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗಿದೆ. ಥ್ಯಾಂಕ್ ಯು. ನೋಡ್ತಾ ಇರಿ. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಸಿನಿಮಾ ನೋಡ್ತಾ ಇದ್ದೀರಾ? ಐ ಲವ್ ಯು. ನನ್ನ ಕಡೆಯಿಂದ ಈ ರೋಸ್ ನಿಮಗೆ. ಬಾಯ್. ರೆಡ್ ಕಲರ್ ಲೆಂತ್ ಇರೋದು.
ಸರ್ ಪ್ರಪೋಸ್ ಮಾಡೋದು ಪ್ರಪೋಸ್ ಮಾಡ್ಬಿಡಿ ಎಷ್ಟು ಅನ್ಕೊಳ್ಳಿ ಎಷ್ಟು ಅನ್ಕೊಳ್ಳಿ ಹತ್ರ ನಿಂತ್ಕೊಳ್ಳಿ ಹತ್ರ ನಿಂತ್ಕೊಳ್ಳಿ ಹತ್ರ ನಿಂತ್ಕೊಳ್ಳಿ ಮುಂದೆ ಬಾಕಣ ಯಾವಾಗ್ಲೂ ನಾನು ಹಿಂದೆನೇ ಇರ್ತೀಯ ಹಿಂದೆ ಸೇರ್ತಾರಲ್ಲ ಇದು ಯಾವ ತರ ಹೂ ಏನಾಯ್ತು ಗೊತ್ತಾ ಬಿಯರ್ ಬಾಟ್ಲ ಚೇಸ್ ಅಂತಿರಲ್ಲ ಹಂಗಾಯ್ತದು ಬಿಯರ್ ಬಾಟ್ಲ ಚೇಸ್ ಅಂತಿರಲ್ಲ ಹಂಗಾಯ್ತದ ನನಗೆ ಕೊಟ್ಬಿಟ್ಟು ಆಗಸ್ಟ್ 15th ಹಂಗೆ ಹೇಳಿ ಜೋಡಿ ತರ ಬಂದಿದ್ದಾರೆ. ಯಾವ ಹಾರ ಕೊಡ್ತೀರಾ ನೀವು? ಬೆಸ್ಟ್ ಯಾವ ಹಾರ ಅವ್ರಿಬ್ರಿಗೆ ಸೂಟ್ ಆಗೋದು? ಅಯ್ಯಯ್ಯೋ ಒಂದ್ ಹೂ ಮುಡ್ಸಿ ಅಲ್ಲ ಯಾವ್ದಾದ್ರು ಅಲ್ಲ ನಾನಲ್ಲ ಹೌದಾ ಏ ಆ ಕೈ ಅಲ್ಲ ಸರ್ ಪ್ರೀತಿಯಿಂದ ಪ್ರೀತಿ. ಪ್ರೀತಿಯಿಂದ ಲವ್ ಪ್ಯಾರ್ ಇಸ್ಕೆಲ್ಲ ಬರ್ತೀವಿ ಇಸ್ಕಂದೆ. ಹಾ ಸೂಪರ್. ನೀವು ಥ್ಯಾಂಕ್ ಯು ಇಮಿಡಿಯೇಟ್ ಚೆನ್ನಾಗಿ ಒಳ್ಳೆ ರಿಯಾಕ್ಷನ್ ಕೊಡ್ಬೇಕು. ಹಾ ಸಾನಿಯಾ ನೋಡಿ ಅವ್ರೇನೋ ಥ್ಯಾಂಕ್ಸ್ ಹೇಳ್ತಾರೆ ನಿಮ್ಗೆ. ಥ್ಯಾಂಕ್ ಯು ಹೇಳಿ ಸಾನಿಯಾ. ಒಂದು ಮಾರು ತೆಗೀರಿ ಹೂವ ಮಳ ಕೊಡಿ ಮೇಡಮ್ ಆ ಕಡೆ ಹೋಗಿ ಜೋಡಿಸಿದ್ರಲ್ಲ ಅದೇ ಒಂದು ಮಾರು ಮೊಳ ಹೂವ ಮೊಳ ಹಾಕಿ ನಾನು ಅದು ನೋಡ್ಬೇಕು ನನಗೆ ಒಂದ್ ಮೊಳ ಸಾಕು. ಒಂದ್ ಮೊಳ ಎಷ್ಟು? ಒಂದ್ ಮೊಳ 50 ರೂಪಾಯಿ. ಗೌರಿ ಫಿಲಮ್ ಇಂದ ಕಮ್ಮಿ. ಯಾರು ಹೇಳಿದ್ದು ಅಣ್ಣ ನೀವಾ ಏನಣ್ಣ ಹಿಂಗ್ ತೋರಿಸ್ತಾ ಇದ್ಯಾ ಬೆಳಿಗ್ಗೆ ಕರೆಕ್ಟಾ ಈಗ? ಓಕೆ ಒಂದು ಮೊಳ. ಈಗ ವರಮಹಾಲಕ್ಷ್ಮಿ ಹಬ್ಬದ ಸೀಸನ್ ಈಗ ಹೇಳಿ ಯಾಕೆ ಕೇಳ್ಬಿಟ್ಟು ಹೇಳ್ಬಿಡಿ. ಈಗ ವರಮಹಾಲಕ್ಷ್ಮಿ ಅಲ್ಲ, ಎಲ್ಲ correct ಆಗಿದೆ. ಕರೆಕ್ಟ್ 50 ರೂಪಾಯಿ ಅಂತ ಹೇಳ್ತೀನಿ. ಆದ್ರೆ ಅದು ಆಫ್ ಸೀಸನ್, ಸೀಸನ್ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ಒಂದ್ ಮೊಳ ಚೆನ್ನಾಗಿದೆ. 70 ರೂಪಾಯಿ ನಾನು ಕೊಡ್ತೀನಿ. 70 ರೂಪಾಯಿ ಜಾಸ್ತಿ ಆಗಿದೆ. ಪಕ್ಕದಲ್ಲಿ 50 ರೂಪಾಯಿ ಕೊಡ್ತಾರೆ. ಗುರು ಕ್ಯಾಮ್ರಾ ಇಂತಕ ಇಲ್ಲೆಲ್ಲ ಮತ್ತೆ ನೋಡ್ಬೇಕಲ್ಲ ಒಳಗೆ ಏನಿದೆ ಅಂತ. ಒಳಗಡೆ ಏನಿದೆ ನೋಡಿದ್ರಾ? ಲಕ್ಷ್ಮಿ ಯಾವ್ದು ಅಲ್ಲ ಗೊತ್ತು. ಆಮೇಲೆ ಏನಾದ್ರು ಕೊಳ್ಬಿಲ್ಲ ಇವರೇ ಬೆಳಗಿನ ಜಾವ ಎದ್ದು ಕೆರೆ ತುಂಬಿ ನಿಮ್ ಕ್ಯಾಮ್ರಾನೇ ಬರ್ತಾ ಇದೆ. ಒಳ್ಳೆ ಕಲೆಕ್ಷನ್ಸ್ ಎಲ್ಲಾ ತರ ಫ್ಲವರ್ಸ್ ಇದೆ. ಒಂದಕ್ಕೆ 50 ರೂಪಾಯಿ ಕಮ್ಮಿ ಕೊಡೋದು. ಇದಾರಲ್ಲ ಅದೇ ಕೆರೆಗೆಲ್ಲ ಹೋಗ್ಬಿಟ್ಟು ಈಜಾಡ್ಬಿಟ್ಟು ಆ ಬಗಲ ಎಲ್ಲ ತರ್ತಾರೆ. ತುಂಬಾ ಶ್ರಮ ಪಟ್ಟಿದ್ದಾರೆ. ಫ್ಲವರ್ ಕಮಲ ಕೊಟ್ಟು ಫಸ್ಟ್ ಟೈಮ್ ನೋಡಿ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು. ಈ ತರ ಪ್ರಮೋಷನ್ ಯಾವ ಮಾಡಿಲ್ಲ. ಆಯ್ತು ಕಮಲ ಕೊಟ್ಟು 100 ರೂಪಾಯಿ ಕೊಟ್ಟು 200 ರೂಪಾಯಿ ನಾನು 500 ರೂಪಾಯಿ ಕೊಡ್ತೀನಿ ಒಂದು ಫ್ಲವರ್. ಪ್ರಪೋಸ್
ಮಾಡಿಸ್ಕೊಳ್ಳೋದಷ್ಟೇ. ₹100 ನೀವು ಟಿಕೆಟ್ ಅಲ್ಲೇ ತಗೋಬೇಕು. ಒಂದು ಜೋಡಿ ಸಿನಿಮಾ ಅದು ಅಲ್ಲ ಕ್ಯಾಮ್ರಾ ಬಂತಲ್ಲ ನೀವು ರೋಸ್ ಕೊಡಿ, ನೀವು ರಿಟರ್ನ್ ಅಲ್ಲಿ ಪ್ರಪೋಸ್ ಮಾಡಿ. ತಾನಿಯಾ ನನಗೆ ಕಮಲ ಕೊಟ್ಟು ನಾನು ನಿಮಗೆ ಅದಕ್ಕಿಂತ ಡಬಲ್ ಆಗಿ ಒಂದು ರೀತಿ ಹೆಚ್ಚಾಗಿ ರೋಸ್ ಕೊಡ್ತಾ ಇದ್ದೀನಿ. ಕೊಡ್ತಾ ಇರೋದು ಗೌರಿಗೆ, ತಮಿಳ್ನಾಡಿಂದ ಗೌರಿಗೆ ಪ್ರೀತಿಯ ಉಡುಗೊರೆ. ಅದೊಂದು ಓಪನ್ ಮಾಡಿದ್ರೆ ಚೆನ್ನಾಗಿ. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಮಾರ್ಕೆಟಲ್ಲಿ ಸೂಪರಾಗಿ ಕಾಣಿಸ್ತಿದ್ದೀರಾ. ಫ್ಲವರ್ ಯಾವುದು